ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೂದರ್. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ, ಹಲವು ಮಕ್ಕಳ ಬಗ್ಗೆ, ಹಲವು ಮಗ್ಗಲ ಬಗ್ಗೆ, ಹಲವು ಮಜಲ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದೀವಿ ದಿನನಿತ್ಯ. ಈ ಆಲ್ರೆಡಿ ನಿಮಗೆ ಹೇಳಿದ್ದೆ ಒಂದೇ ಕಾರಣ, ಜನ ಮರಿಬಾರದು ಈ ಘಟನೆಗಳನ್ನು ಅಂತಾರೆ. ಒಂದಾಗಿದ್ದು ಮರಿಬಹುದಿತ್ತು. ಹಲವು ಘಟನೆಗಳು ಇವತ್ತು ತನಿಖೆ ಆಗಲೇಬೇಕಾದಂಥವುಗಳು. ಇಂಥ ಪ್ರಸಂಗದಲ್ಲೇ ಏನು ನಡೆಯೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿದ್ದಂತಹ ನಮ್ಮ ಮುಸುಕುದಾರಿ ಭೀಮ, ಇಂದಿನ ಚಿನ್ನಯ್ಯ, ಕೊನೆಗೂ ಹೆಂಡತಿ ಮತ್ತು ಹೆಂಡತಿ ಮತ್ತು ತಂಗಿ ಅವ್ರನ್ನ ಬಿಡಿಸ್ಕೊಂಡ್ಬಂದರು. 1 ಲಕ್ಷ ರೂಪಾಯಿಗಳನ್ನು ಅಲ್ಲಿ ಜಾಮೀನಾಗಿ ಇಡಬೇಕಾಯಿತು. ಇಟ್ಟರು. ಬಿಡುಗಡೆ ಆಗಿ 15 ದಿವಸ ಆಯಿತು. 1 ಲಕ್ಷ ದುಡ್ಡು ಇಲ್ಲದಕ್ಕಾಗಿ ಲೇಟ್ ಆಯಿತು ಅನ್ನುವಂಥ ಸುದ್ದಿಗಳು ಬರ್ತಾಯಿದ್ದಾವೆ. ಇವತ್ತು ನಮ್ಮ ಗೋಧಿ ಮೀಡಿಯಾ ಸಾಕಷ್ಟು ಇವ್ರ ಬಗ್ಗೆ ಬರೀತು, ಮಾತಾಡಿತು, ಮಾರ್ಕೊಂಡವನು, ಸುಳ್ಳುಗಾರ, ಹಾಗೆ ಹೀಗೆ ಉಲ್ಟಾ ಹೊಡೆದ, ಬುರುಡೆ ಬಿಡ್ತಾನೆ, ಬುರುಡೆ ಅಂತ ಹೇಳಿದರು. ಏನು ಒಂದಲ್ಲ ಎರಡಲ್ಲ ಸಾಕಷ್ಟು ಮಾತಾಡಿದರು, ಇಂಟ್ರಾಗೇಷನ್ ಮಾಡಿದರು. ಎಷ್ಟರ ಏನು ಮಾತಾಡೋದಕ್ಕಂತ ಮಿತಿ ಇಲ್ಲ. ಯಾಕಂದರೆ ಉಲ್ಟಾ ಹೊಡೆದಿದ್ದ ಈ ಮಹಾಶಯ. ಆದರೆ ಈ ವ್ಯಕ್ತಿ ಉಲ್ಟಾ ಹೊಡೆದ ಕಾರಣ ಏನು ಯಾರೂ ವಿಚಾರ ಮಾಡಲಿಲ್ಲ. ಜೊತೆಗೆ ಆರೋಪ ಮಾಡಿದರು, ಕೋಟಿಗಳಲ್ಲಿ ಇವತ್ತು ದುಡ್ಡು ಬಂದದ, ಅದಕ್ಕೆ ಉಲ್ಟಾ ಹೊಡೆದಿದ್ದಾನೆ, ಹಾಗೆ ಹೀಗೆ. ಕೊಟ್ಟವ್ರು ಯಾರು, ತೊಗೊಂಡವ್ರು ಯಾರು? ಒಂದೇ ಕೊಟ್ಟಿದ್ರೆ ಇವತ್ತು 1 ಲಕ್ಷ ರೂಪಾಯಿ ಕೊಡಿಸೋದಾಗಿ 15 ದಿವಸ ವೇಟ್ ಮಾಡಬೇಕಾಗಿತ್ತ. ಬಿಡುಗಡೆ ಮಾಡಿದ ಜೈಲ ಪಾಪ ಗ್ಯಾರಂಟಿ ಯಾರು ಕಟ್ಟಲಿಕ್ಕೆ ಆಗ್ತಾಯಿಲ್ಲ. 1 ಲಕ್ಷ ರೂಪಾಯಿ, 1 ಲಕ್ಷ ಕೋಟಿಯಲ್ಲಿ ತೊಗೊಂಡಿದ್ದಾರೆ, ವ್ಯವಹಾರ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯದನ? ಒಬ್ಬ ದಲಿತ, ಒಬ್ಬ ದುಡಿಯುವ ವರ್ಗದವ, ಅದರಲ್ಲೂ ಹೆಣ ಹೂಳುವಂಥ ವ್ಯಕ್ತಿ, ಆ ಕರ್ಮ ಮಾಡುವಂಥ ಕೆಲಸ ಮಾಡುವಂಥ ವ್ಯಕ್ತಿ, ಅಂಥ ವ್ಯಕ್ತಿ ತನಗನಿಸಿದ್ದ ಸತ್ಯಗಳನ್ನು ಹೇಳಲಿಕ್ಕೆ ಬಂದಾಗ ಆದಂಥ ತೊಂದರೆಗಳನ್ನು ನಾವು ಈಗ ನೋಡಿದ್ದೀವಿ ಇಲ್ಲಿವರೆಗೆ. ಕೊನೆಗೆ ಅವಳಿಂದ ಸುಳ್ಳು ಮಾತಾಡಿಸ್ಲಿಕ್ಕೆ ಹೆಚ್ಚೇ ಬಿಡ್ತೀವಿ ವ್ಯವಸ್ಥೆ ಅಂತಾಳೆ. ಯಾಕಂದರೆ ಈ ಒಂದು ಪ್ರಾಕ್ಟೀಸ್ ಆಗಿದಂಗೆ ಆಗಿತ್ತು ಭೀಮಗ. ಅದಷ್ಟು ಧೈರ್ಯ ಮಾಡ್ಕೊಂಡಿದ್ದು ಯಾಕಂದರೆ ಸಾಕಷ್ಟು ಜನ ಅವಾಗ ಧೈರ್ಯ ತುಂಬಿದ್ರು. ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ ಪಾಪ. ಒಂದು ರೀತಿ ಮುಗ್ದಿದ್ದ ನಾವು ಮನುಷ್ಯ ನೋಡಿದರೆ, ಮಾತಾಡುವ ಶೈಲಿ ಅದು ನೋಡಿದ ಮುಗ್ಧ ಮನುಷ್ಯ. ಇವತ್ತು ಅವ್ರಿಗೆ ಅನಿಸ್ತದೆ, ನಾ ಯಾಕೆ ಸತ್ಯ ಹೇಳಲಿಕ್ಕೆ ಹೋದ್ನಪ್ಪ, ನನಗೆ ನಾ ಚೆನ್ನಾಗಿದ್ದೆಲ್ಲ ಯಾಕೆ ಮಾಡಲಿಕ್ಕೆ ಹೋದ್ನೆ ಅಂತೇಳಿ. ಯಾರೂ ನಿಲ್ಲಿಲ್ಲ. ತಿಮ್ರೋಡಿ ನಿಲ್ಲಿಲ್ಲ, ಮಟ್ಟಿನವ್ರು ನಿಲ್ಲಿಲ್ಲ. ಅವರು ಉಳ್ಕೊಳ್ಳೋದು ಹೆಚ್ಚಾಗಿದೆ ಇವತ್ತು. ಅದು ಈ ಕಡೆ ಅಂತ ದಿನನಿತ್ಯ ಟೀಕೆ ಟಿಪ್ಪಣಿಗಳು ಕೇಳೋದು ತಪ್ಪಲಿಲ್ಲ. ಇವು ವಿದೇಶಿ ದುಡ್ಡು ಬರ್ತದೆ ತೋಡು ಹೇಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ, ಹಿಂದೂ ಧರ್ಮ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿಸ್ಕೊಂಡು ಅವ್ರು ಪ್ರಸಂಗ ಬಂತು. ಮನೆಯಲ್ಲಿ ಅವ್ರು ನಮ್ಮಂಥ ಪ್ರಸಂಗ ಬಂತು. ಇಲ್ಲ ಯಾಕೆ ಬಂತಂದ್ರೆ 164 ಆರಂಭದಲ್ಲಿ ಬಂದಾಗ ವಕೀಲರ ಮೂಲಕ ಸಬ್ಮಿಟ್ ಮಾಡಿದಂಥ ಈ ಒಂದು ಸತ್ಯ ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತಾ ನಂತರದಲ್ಲಿ ಅದೇ ಮುಂದಿನ ದಿನಗಳಲ್ಲಿ ಸುಳ್ಳು ನಾ ಹಂಗೆ ಹೇಳಿದ್ದಲ್ಲ, ನಂಗೆ ಹೇಳಿಸಿದ್ರು ಅಂತೇಳಿ ಹೇಳಿ ಇಡೀ ಕೇಸನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ. ಇದು ಚೆನ್ನಯ್ಯ ಮುಸುಕುದಾರಿ ಭೀಮ. ಯಾಕೆ ಹಿಂಗಾದ? ಇದ್ರ ಬಗ್ಗೆ ಯಾರು ತನಿಖೆ ಮಾಡೋರು ಅಂತ ಯಾಕೆ ಬದ್ದಾಯಿಸಪ್ಪ ತನ್ನ ಹೇಳಿಕೆಯನ್ನು? 164ದಾಗ ಸತ್ಯ ಹೇಳ್ತಾ ಇದ್ದೀನಿ, ಇದೆಲ್ಲ ಕಾರಣರು ಹೆಗ್ಗಡೆ ಅವರು ಅಂತ ಹೇಳಿದರು. ಎಲ್ಲ ಘಟನೆಗಳು ನಡೆಯೋದಕ್ಕೆ ಇವೆಲ್ಲ ಕಾರಣ ಅನ್ನುವಂಥ ಮಾತಾಡಿದ ವ್ಯಕ್ತಿ ನಂತರದಲ್ಲಿ ಇಲ್ಲ ನನಗೆ ಈಗ ಮಾತಾಡುವಂತ ಹೇಳಿಸಿದರು ಅಂಥೇಳಿ 183 ಅಂಡರದೊಳಗೆ ಮತ್ತೊಮ್ಮೆ ಹೀಗೊಳಿಸಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಇಲ್ಲಿ ಸಾಕ್ಷಿ ಹೇಳೋ ಸಹಿತ ದೇಶದ ಕಷ್ಟ ಅಂತ. ನೋಡಿದ್ದನ್ನು, ಕಂಡಿದ್ದನ್ನು, ಅನುಭವಿಸಿದ್ದನ್ನು ಹೇಳುವ ಹಾಗಿಲ್ಲ. ಹೇಳಿದರೆ ಈಗ ಆದಂತಹ ಭೀಮಗಾದಂಥ ಗತಿನೇ ಎಲ್ಲರಿಗೂ ಬರ್ತದಪ್ಪ ಅಂತೇಳಿ ಅನ್ನೋದು ವಾತಾವರಣ ನಿರ್ಮಾಣ ಆಗಿದೆ. ಇವೊಬ್ಬ ಸಾಮಾನ್ಯ ಜನರ ವಿರುದ್ಧವಾಗಿ ಸಾಕ್ಷಿ ಹೇಳ್ಬೋದು. ಅದರ ಬಲಿಷ್ಠ ವ್ಯವಸ್ಥೆ ಜೊತೆಗೆ, ಬೆಳೆದಂಥ ವ್ಯವಸ್ಥೆ ಜೊತೆಗೆ ನೀವು ಸಾಕ್ಷಿ ಹೇಳಿಕೊಟ್ರ ಪರಿಸ್ಥಿತಿ ನಮ್ಮ ಏನಪ್ಪ ಭೀಮನ ಪರಿಸ್ಥಿತಿ. ನಂತರ ಚೆನ್ನಯ್ಯ ಆದಾಗ ಏನಾಯಿತು, ಅದು ಹೊಡೆತ ಯಾವ ರೀತಿ ಅನ್ನೋದು ಬಂತು, ಏನು ಬಂತು, ಏನು ಅನ್ನಿಸ್ಕೊಳ್ಬಾರ್ದೆಲ್ಲ ಅನ್ನಿಸ್ಕೊಳ್ಳುವಂಥ ಭಾಷಾ ಪ್ರಯೋಗ ಆಯಿತು. ಇವತ್ತು ಈ ಚೆನ್ನಯ್ಯ ಒಂದು ರೀತಿ ಅನಾಥನಾದಂಗೆ ಆಗಿದ್ದಾನೆ. ಇವತ್ತು ಮತ್ತೆ ಆದವ್ರು ಯಾರು, ಅವನ ಹೆಂಡತಿ ತಂಗಿ ಹೋಗಿ ಬಿಡಿಸ್ಕೊಂಡ್ಬಂದರು. 1 ಲಕ್ಷ ಕೊಡಿಸ್ಬೇಕು, ಎಷ್ಟು ತಾಸು ಆಯ್ತು ಅವರಿಗೆ. ಅದು ನಮ್ಮ ಮೀಡಿಯಾ ಹೇಳ್ತಾರೆ, ಕೋಟಿಯೆಲ್ಲ ಗಳಿಸಿದ್ದಾರೆ ರೀ, ಕೊಟ್ಟಾರ, ಅವ್ರು ಹೆಸಗೆ ಹಚ್ಚಿದ್ದಾರೆ ಇವರೆಲ್ಲ ಅಂತೇಳಿ. ಯಾರ ಹತ್ತಿರ ಕೋಟಿ ಅದ ರೀ?
ಸತ್ಯ ಮಾತಾಡೋಕ್ಕೆ ಹೋದ ಕೂಡ ಅದು ಶಿಕ್ಷೆ ಇದೆ. ಮೊದಲು ಹೇಳಿದ್ದೆ ಸತ್ಯ ಅದ ಅಂಥೇಳಿ ಈಗಾಗಲೇ ಅದು ಒಂದು ರೀತಿಯಿಂದ ಪ್ರೂವ್ ಆದಂಥ ಪ್ರಸಂಗ ಆಗಿದೆ. ಆದರೂ ಅದು ನಂಬ್ತಾ ಇಲ್ಲ ಯಾರು, ಅದನ್ನು ಎನ್ಕ್ವೈರಿಗೆ ಹಾಕ್ತಾ ಇಲ್ಲ, ತನಿಖೆ ಮಾಡ್ತಾ ಇಲ್ಲ. ಈಗ ಬ್ಯಾಸತ್ ಚಿನ್ನಯ್ಯ ಸಹಜದ ಉಲ್ಟ ಹೊಡೆದಿರ್ಬೇಕು, ಹೊಡೆತಕ್ಕ. ಯಾಕಪ್ಪ ಅಂತಂದ್ರೆ ಇಲ್ಲೇ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಚೆನ್ನೈಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ನಮ್ಮ ಏನಪ್ಪ ಅಂತಂದ್ರೆ ಜಯಂತ್ ಟಿ ಅವ್ರು ಕೊಟ್ಟಂಥ ಹೇಳಿಕೆನ ಸಾಕ್ಷಿ. ಅವನಿಗೆ ಬಡದ ಅಂಜಿಸಿ ಒಬ್ಬ ಅಶಿಕ್ಷಿತ ವ್ಯಕ್ತಿ ಅವನ ಅಂಜಿಸಿ ಬಾಯಿ ಬಿಡಿಸಿ ಇದೇ ರೀತಿಯಾಗಿ ಹೇಳಬೇಕಂತ ಮಾತಾಡ್ಸೋಕೆ ಹೆಚ್ಚಿದ್ರು ಅನ್ನೋಂಥ ಆರೋಪ ಮಾಡೋದ್ರಲ್ಲಿ ಅರ್ಥದ ಅನ್ನುವಂಥ ಮಾತ್ರ ಈ ಸಂದರ್ಭ ಹೇಳಬೇಕಾಗ್ತದೆ. ಅಂದ್ರೆ ಚೆನ್ನೈಯನ್ನು ಈ ಒಂದು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಅನ್ಬೋದು, SIT ಅನ್ಬೋದು, ಸರ್ಕಾರ ಅನ್ಬೋದು, ಅಥವಾ ಇದರಿಂದ ಒಂದು ಷಡ್ಯಂತ್ರ, ದೊಡ್ಡ ಷಡ್ಯಂತ್ರ, ಆ ವ್ಯಕ್ತಿ ಇವನು ಕರ್ಬ್ ಮಾಡುವಲ್ಲಿ ಯಶಸ್ವಿ ಆದರು ಅಂದರೆ ಅದಕ್ಕೆ ಈಗ ಸತ್ಯ ಹೊರಗೆ ಬಂತು ಅಂತ ಹೇಳಿಕೊಟ್ಟವರು ನಮ್ಮ ಹೆಗ್ಗಡೆಯವರು. ಅದ ನಂತರ ನಡೆದ ಆ ಮಧ್ಯಾರ ಈಗಂತೂ ಇಲ್ಲಿವರೆಗೆ ಆದಂಥ ಡೆವಲಪ್ಮೆಂಟ್ಗಳು ನೋಡಿದಾಗ ಈ ಚಿನ್ನಯ್ಯ ಸತ್ಯ ಹೇಳಿಕೋ ಸಿಕ್ಕೊಂಡು ಬಿದ್ದ ಅನ್ನುವಂಥದ್ದು. ಯಾಕೆಂದರೆ ಒಬ್ಬ ಸತ್ಯ ಹೇಳೋಗಿ ಏನೇನು ಆಗ್ತದೆ ಅನ್ನೋದಕ್ಕೆ ಇವತ್ತೊಂದು ಸಾಕ್ಷಿ ಆಗಿಬಿಟ್ಟವ. ಹೀಗಾಗಿ ಮುಂದಿನ ದಿನದಲ್ಲಿ ಯಾರಾದರೂ ಇಂಥ ಕೇಸ್ಗಳು ಬಂದಾಗ ಸಹಜವಾಗಿ ಓಡೋಗಿಬಿಡ್ತಾರೆ. ಬೇಡಪ್ಪ ಸಾಕ್ಷಿದಾರನ ಪಡೆದು ಬಿಡೋಂಗದ, ನಮ್ಮ ಹತ್ರ ಅವಶ್ಯಕತೆ ಇಲ್ಲ, ಬೇಡ ಅನ್ನೋಂಥ ಪ್ರಸಂಗ ಬರೋ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇವತ್ತು ನಮ್ಮ ಚಿನ್ನಯ್ಯ ನೋಡ್ಬೇಕಾಗಿದೆ. ಚಿನ್ನಯ್ಯ ಏನು ತಪ್ಪಿದ, ಏನು ಮಾಡಿದ ಅಂತೇಳಿ. ಮತ್ತು ಇವನ್ನ ಆ ಒಂದು ಸತ್ಯ ಹೇಳೋದಕ್ಕೆ ಧೈರ್ಯ ಮಾಡೋದಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಎದುರಲ್ಲೂ, ಅಂದರೆ ಒಕ್ಕಲಿಗರ ಸ್ವಾಮೀಜಿ ಅವ್ರ ಎದುರುಗಡೆ ಹೋಗಿ ತಪ್ಪು ಒಪ್ಪಿಕೊಂಡು ಇಲ್ಲ ಹಿಂಗೆ ನಡೆಯುತ್ತೀರಿ ಸ್ವಾಮೀಜಿ ಅವರು ಅಂದಾಗ ಅವ್ರು ನಾನು ನಿಮ್ಮ ಹಿಂದೆ ಅದನ್ನಪ್ಪ ಅದನ್ನು ಧೈರ್ಯ ಕೊಟ್ಟಿದ್ದಕ್ಕಾಗಿ ಪಾಪ ಅವ್ರು ಮುಂದಿಟ್ಟು ಹೆಜ್ಜೆ ಚಿನ್ನಯ್ಯ ಅಂತ ಇಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ಇಡೀ ಮಠಮಾನ್ಯಗಳನ್ನು, ಗುಡಿ ಗುಂಡಾರಗಳನ್ನು, ಆಡಳಿತಗಳನ್ನು, ರಾಜಕೀಯವನ್ನು ಎಲ್ಲವನ್ನ ತನ್ನ ಕಬಂಧ ಬಾವಿಗೆ ಸೆಳೆದುಕೊಳ್ಳೋ ಶಕ್ತಿ ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ ಇದೆ ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ ಇದೆ. ಅಂಥ ಪ್ರಸಂಗದಲ್ಲಿ ಪಾಪ ಅಂಥ ದೊಡ್ಡ ಎದುರಾಳಿ ಒಬ್ಬ ಸಣ್ಣ ವ್ಯಕ್ತಿನ ಹೋಗಿಬಿಟ್ಟಾಗ ದಿಕ್ಕು ತೋರಿಸಂಗಾಗಿ ಯಾವ್ದು ಕರೆ ಮಾತಾಡ್ತಾ ಇದ್ದೀನಿ, ಯಾವ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ ಸಹಿತ ತಿಳಿಲಾರದ ಮಾತಾಡೋಂಥ ಪ್ರಸಂಗ ನಮ್ಮ ಚೆನ್ನೈಗೆ ಬಂತು ಅಂತ. ಚೆನ್ನೈ ಇವತ್ತೇನು ಮಾತಾಡಿದ್ರೆ ಅದು ಒತ್ತಡದಿಂದ ಸತ್ಯ ಮಾತಾಡಲಿಲ್ಲ. ಎರಡನೇ ಹೇಳಿಕೆ, ಆದರೆ ಮೊದಲನೇ ಹೇಳಿಕೆ ಯಾಕೆ ಸತ್ಯ ಅಂತ ಹೇಳಬೇಕಾಗಿದ್ದಪ್ಪ ಅಂತಂದ್ರೆ ಅಲ್ಲಿ ಒತ್ತಡ ಇರಲಿಲ್ಲ. ತಾನ ಒತ್ತಡ ಹೇಳಲಿಕ್ಕೆ ಹೋರಾಟ ಮಾಡೋರ ಜೊತೆಗೆ ಇಲ್ಲ ಅವ್ರನ್ನ ಮಾತಾಡಿದ ಕರೆದು ನಾನು ಇಂಟರ್ವ್ಯೂ ಕೊಡ್ತೀನಪ್ಪ ಅಂತೇಳಿ ಬಂದು ಇಂಟರ್ವ್ಯೂ ಕೊಟ್ಟದ್ದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆ ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಚಿನ್ನಯ್ಯನ ಈಗಂತೂ ಸ್ಪಷ್ಟವಾಗಿ ಕೋರ್ಟ್ ಅವ್ರು ರೆಸ್ಟ್ರಿಕ್ಷನ್ ಹಾಕ್ಯದ. ಎಲ್ಲಿಯೂ ಮಾತಾಡೋವಾಗಿಲ್ಲ, ಇಂಟರ್ವ್ಯೂ ಕೊಡುವ ಹಾಗಿಲ್ಲ, ನೀನು ಹತ್ತಿರ ಮನೇಲಿ ಇರಬೇಕಪ್ಪ ಅಂತೇಳಿ. ಇನ್ನು ಮತ್ತೆ ಸತ್ಯ ಹೇಳುವಂಥ ಉತ್ಸಾಹ ಸಾಹಸಕ್ಕೆ ಬರ್ತಾನಂತ ಅನಿಸಿಲ್ಲ. ಆದರೂ ಏನಾಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಏನೋ ಆಗಲಿ, ಒಟ್ಟಾರೆಯಾಗಿ ಅವನು ಹೇಳೋದು ಅರ್ಧ ಸತ್ಯಗಳನ್ನು ಹೇಳಿದಾನ, ಪೂರ್ಣ ಸತ್ಯ ಅಲ್ಲ ಅನ್ನೋದು ಈ ಎರಡೂ ಡೆವಲಪ್ಮೆಂಟ್ಗಳಿಂದ ಗೊತ್ತಾಗೋದು ವಿಷಯ ಆಗಿದೆ. ಇನ್ನು ಇದನ್ನು ಯಾವ ರೀತಿ ರೂಪ ಪಡಿತಿದ್ದೀರೋ ಮತ್ತು ಚೆನ್ನಯ್ಯ ಇನ್ನು ಹೊರಗೆ ಬಂದ ಮತ್ತೆ ಏನು ಮಾಡ್ಬೋದು, ಎಂಥ ಒಂದು ವ್ಯವಸ್ಥೆಗೆ ಈಲ್ಡ್ ಆಗ್ಬೋದು, ಅಥವಾ ನಮಗೆ ಯಾಕೆ ಬೇಕಪ್ಪ ಈ 3,000 ಬೇಡ ಅಂತೇಳಿ ಸಹಜವಾಗಿ ಮೂಲಿ ಸೇರ್ಬೋದಾ ಚೆನ್ನಯ್ಯ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆನೂ ಅದ. ಅಂದ್ರೆ ಯಾವ ವ್ಯಕ್ತಿಯಿಂದ ಸಾಕ್ಷಿ ಹೊರಗೆ ಬಂತು, ಸಿಗ್ತಾರೆ ನಿಂತು ಕಳ್ಳರು ಅನ್ನೋದ್ರೊಳಗೆ ಆ ಸಾಕ್ಷಿನ ತಾನಾಗಿ ನಾವು ಒಳ್ಳೆಪ್ಪ 5,000 ಬೇಡ ಅನ್ನೋಂಥ ಪರಿಸ್ಥಿತಿಗೆ ಮನಸ್ಸು ನಿಲ್ಲಿಸಿದ್ರಿಂದಾಗೆ ಸಹಜವಾಗಿ ಧರ್ಮಸ್ಥಳದ ಕುರಿತಾಗಿ ತನಿಖೆ ಆಗ್ತದೆ ನಮ್ಮ ಮುಂದಿನ ದಿನದಲ್ಲಿ ಅನ್ನುವಂಥ ಮತ್ತೊಂದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಏನೋ ಆಗಲಿ, ಚೆನ್ನಯ್ಯ ಧೈರ್ಯ ಮಾಡಿ ಹೇಳಿದಂಥ ಸತ್ಯ, ಅರ್ಧ ಸತ್ಯ, ಮೊದಲು ಹೇಳಿದ ಸತ್ಯ ಭಾಳ ದೊಡ್ಡದು. ಆ ದಿಶೆಯಲ್ಲಿ ಎನ್ಕ್ವೈರಿ ಆಗಿದ್ದರೆ ಭಾಳ ಉತ್ತಮ ಇತ್ತು. ಆಗ್ಬೋದು, ಇನ್ನೂ ಭರವಸೆ SIT ಮೇಲೆ. ಯಾಕೆ SITನ ಪೂರ್ಣ ಸತ್ಯಗಳನ್ನು ತಂದಿಟ್ಟಿಲ್ಲ, ಅಂತಿಮ ವರದಿ ತಂದಿಟ್ಟಿಲ್ಲ. ಅದಕ್ಕಾಗಿ ಅಂತಿಮ ವರದಿ ಬಂದಾಗ ನೋಡಲಿ ಆಗ್ತದ್ರೆ ಬದಲಾಗಿ ಅಂತ ಹೇಳ್ತಾ. ಯಾಕಂದರೆ SIT ಮೇಲೆ ಭಾಳ ಡಿಪೆಂಡೆಂಟ್ ಅದ. SIT ಏನು ನಿರ್ಧಾರ ತೆಗೆದುಕೊಳ್ತದೋ ಅದ್ರ ಮೇಲೆ ಮುಂದೆ ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ, ಒಟ್ಟಿನಲ್ಲಿ ಆ ಬಡ ದಲಿತ ಕೂಲಿಕಾರನಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ, ಅದೇ ಕಾರ್ಯಕ್ಕೆ ಅವನಿಗೆ ಒಂದು ಸ್ವಲ್ಪ ಮುಕ್ತಿನೂ ಸಿಗಲಿ ನಮ್ಮ ಚೆನ್ನೈಗೆ ಅಂಥೇಳಿ ಕೇಳ್ಕೊಳ್ತಾ ನಮ್ಮ ಮನಸ್ಸಿಗೆ ಮಾತಾಡಿದ್ವಿ. ಈ ಒಂದು ನಮ್ಮ ವ್ಯಕ್ತಿಯ ಕುರಿತಾಗಿ, ಚೆನ್ನೈ ಕುರಿತಾಗಿ, ಭೀಮನ ಕುರಿತಾಗಿ ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ತಿಳಿಸ್ತಾರೆ. ವಂದನೆಗಳು.